ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಲಿ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದುರದೃಷ್ಟಕರ ಸಂಗತಿ, ಸರ್ಕಾರವೇ ತಲೆ ತಗ್ಗಿಸುವಂತಹ ವಿಚಾರ ಅಂತ ಕಿಡಿಕಾರಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರಾಜ್ಯ ಸರ್ಕಾರ ತಲೆ ತಗ್ಗಿಸುವ ವಿಚಾರ, ಕಾಂಗ್ರೆಸ್ ದ್ವೇಷ ಹುಟ್ಟಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಗಂಗಾವತಿ ಆನೆಗುಂದಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಹಾದಿ. ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಲಿ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದುರದೃಷ್ಟಕರ ಸಂಗತಿ, ಸರ್ಕಾರವೇ ತಲೆ ತಗ್ಗಿಸುವಂತಹ ವಿಚಾರ ಅಂತ ಕಿಡಿಕಾರಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರಾಜ್ಯ ಸರ್ಕಾರ ತಲೆ ತಗ್ಗಿಸುವ ವಿಚಾರ, ಕಾಂಗ್ರೆಸ್ ದ್ವೇಷ ಹುಟ್ಟಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಗಂಗಾವತಿ ಆನೆಗುಂದಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಹಾದಿ. ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಲಿ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದುರದೃಷ್ಟಕರ ಸಂಗತಿ, ಸರ್ಕಾರವೇ ತಲೆ ತಗ್ಗಿಸುವಂತಹ ವಿಚಾರ ಅಂತ ಕಿಡಿಕಾರಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರಾಜ್ಯ ಸರ್ಕಾರ ತಲೆ ತಗ್ಗಿಸುವ ವಿಚಾರ, ಕಾಂಗ್ರೆಸ್ ದ್ವೇಷ ಹುಟ್ಟಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಗಂಗಾವತಿ ಆನೆಗುಂದಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಹಾದಿ. ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಲಿ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದುರದೃಷ್ಟಕರ ಸಂಗತಿ, ಸರ್ಕಾರವೇ ತಲೆ ತಗ್ಗಿಸುವಂತಹ ವಿಚಾರ ಅಂತ ಕಿಡಿಕಾರಿದ್ದಾರೆ ಜನಾರ್ದನ್ ರೆಡ್ಡಿ.
ಇದು ರಾಜ್ಯ ಸರ್ಕಾರ ತಲೆ ತಗ್ಗಿಸುವ ವಿಚಾರ. ಕಾಂಗ್ರೆಸ್ ದ್ವೇಷ ಹುಟ್ಟಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಗಂಗಾವತಿ ಆನೆಗುಂದಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದನ್ನೆಲ್ಲ ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಲಿ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದುರದೃಷ್ಟಕರ ಸಂಗತಿ, ಸರ್ಕಾರವೇ ತಲೆ ತಗ್ಗಿಸುವಂತಹ ವಿಚಾರ ಅಂತ ಕಿಡಿಕಾರಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರಾಜ್ಯ ಸರ್ಕಾರ ತಲೆ ತಗ್ಗಿಸುವ ವಿಚಾರ. ಕಾಂಗ್ರೆಸ್ ದ್ವೇಷ ಹುಟ್ಟಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಗಂಗಾವತಿ ಆನೆಗುಂದಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದನ್ನೆಲ್ಲ ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಲಿ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದುರದೃಷ್ಟಕರ ಸಂಗತಿ, ಸರ್ಕಾರವೇ ತಲೆ ತಗ್ಗಿಸುವಂತಹ ವಿಚಾರ ಅಂತ ಕಿಡಿಕಾರಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರಾಜ್ಯ ಸರ್ಕಾರ ತಲೆ ತಗ್ಗಿಸುವ ವಿಚಾರ. ಕಾಂಗ್ರೆಸ್ ದ್ವೇಷ ಹುಟ್ಟಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಗಂಗಾವತಿ ಆನೆಗುಂದಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದನ್ನೆಲ್ಲ ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು